ಬೇರೆಯವ್ರ ಜೊತೆ ಯಾವತ್ತೂ ಹೋಲಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಸನ್ಯಾಸಿ ಮತ್ತು ಕಾಗೆ ಕತೆ. ಸೊ ಜೀವನಕ್ಕೆ ಬಹಳ ಬೇಕಾಗತ್ತೆ. ಒಂದ್ಸಲ ಕಾಗೆ ಮರದ ಮೇಲೆ ಕೂತ್ಕೊಂಡು ಅಳ್ತಾ ಆಯ್ತಂತೆ. ಸೊ ಅಳ್ತಿರ್ಬೇಕಾದ್ರೆ ಆ ಅಳು ಬಂದು ಆ ಸನ್ಯಾಸಿ ಮೇಲೆ ಬಿದ್ದಾಗ ಸನ್ಯಾಸಿ ಕೇಳ್ತಾನಂತ, ಯಾಕಪ್ಪ ಕಾಗೆ ಅಳ್ತಾ ಇದೀಯಾ ಅಂತ ಕೇಳಿದಾಗ, ನನ್ನನ್ನು ಯಾರು ಪ್ರೀತಿಸಲ್ಲ, ಎಲ್ರೂ ನನ್ನನ್ನು ಓಡಿಸ್ತಾರೆ, ಇಂಥ ಜೀವನ ಮಾಡೋದಕ್ಕಿಂತ ಸಾಯೋದೇ ಮೇಲು ಅಂತ ಅಂದ್ಬಿಟ್ಟು ಕಾಗೆ ಅಳ್ತಿತ್ತಂತೆ. ಸೊ ಅವಾಗ ಸನ್ಯಾಸಿ ಹೇಳ್ತಾರಂತೆ, ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿದ್ದರೆ ಬಹಳ ಖುಷಿಯಾಗಿರ್ತೀವಿ. ಸೊ ಅದನ್ನ ಖುಷಿಯಾಗಿರೋದನ್ನ ಕಲಿಬೇಕು ಅಂತ ಸನ್ಯಾಸಿ ಹೇಳಿದ್ಕೆ ಕಾಗೆಗೆ ಅರ್ಥ ಆಗಲ್ಲ. ಓ, ಏನೋ ಸನ್ಯಾಸಿ ಹೇಳ್ತಾವ್ರೆ ಅಂತ. ಅದೇನೇ ಇರಲಿ ಸನ್ಯಾಸಿಗಳೇ, ನನ್ನನ್ನು ಹಂಸವನ್ನಾಗಿ ಮಾಡಿಬಿಡಿ ಅಂತ ಕೇಳುತ್ತೆ. ಅವಾಗ ಸನ್ಯಾಸಿ ಒಂದು ಕ್ಷಣ ಯೋಚನೆ ಮಾಡಿ, ನನಗೆ ಮಾಯಾಶಕ್ತಿ ತುಂಬ ಇದೆ, ನಾನು ಮಾಡ್ತೀನಿ, ನಿನ್ನ ಹಂಸ ಬೇಕಾದ್ರೆ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನೀನು ಹೋಗ್ಬಿಟ್ಟು ಹಂಸನ ಬಳಿ ಹೋಗ್ಬಿಟ್ಟು ಕೇಳ್ಕೊಂಬ, ಅದು ಬಹಳ ಖುಷಿಯಾಗಿದೆಯಾ ಇಲ್ವಾ ಅಂತ ಹೇಳ್ತದಂತೆ. ಅವಾಗ ಕಾಗೆ ಏನು ಮಾಡುತ್ತೆ, ಹಂಸದ ಬಳಿ ಹೋಗ್ಬಿಟ್ಟು ಕೇಳುತ್ತೆ, ನೀನು ಖುಷಿಯಾಗಿದ್ಯಾ ಏನು ಎತ್ತ ಅಂತ. ಅವಾಗ ಹಂಸ ಹೇಳುತ್ತೆ, ನಾನು ಖುಷಿಯಾಗಿಲ್ಲ, ನನಗೆ ಬರೀ ಒಂದೇ ಬಣ್ಣ, ಬಿಳಿ ಬಣ್ಣ. ಸೊ ಇನ್ನು ಕಲರ್ಫುಲ್ ಇರೋವಂಥ ಪಕ್ಷಿಗಳಿದೆ. ಸೊ ಗಿಣಿ ಹತ್ರ ಹೋಗು, ನನಗಿಂತ ತುಂಬ ಕಲರ್ ಇದೆ, ಭಾಳ ಖುಷಿಯಾಗಿರಬೇಕು, ಕೇಳೋದನ್ನ, ನಾನಂತೂ ಖುಷಿಯಾಗಿಲ್ಲ ಅಂತ ಹೇಳುತ್ತೆ ಹಂಸ. ಆಯ್ತು ಅಂದ್ಬಿಟ್ಟು ಕಾಗೆ ಗಿಣಿ ಹತ್ರ ಹೋಗುತ್ತೆ. ಸೊ ಗಿಣಿ ಹತ್ರ ಹೋಗ್ಬಿಟ್ಟು ಕೇಳುತ್ತೆ, ನೀನು ಖುಷಿಯಾಗಿದ್ಯಾ ಅಂತ. ಅವಾಗ ಗಿಣಿ ಹೇಳುತ್ತೆ, ಸೊ ನಾನು ಕೂಡ ಖುಷಿಯಾಗಿಲ್ಲ, ನನ್ನನ್ನು ಯಾವಾಗ ಬೇಕಾದರೂ ಪಂಜರದಲ್ಲಿ ಹಾಕ್ಬೋದು ಇವರು ಜನಗಳು, ನನಗೆ ಅದೇ ಭಯ ಅಂತ ಗಿಣಿ ಹೇಳುತ್ತೆ. ಸೊ ನನಗಿಂತ ನವಿಲು ಖುಷಿಯಾಗಿರಬೇಕು, ಹೋಗಿ ಒಂದ್ಸಲಿ ಚೆಕ್ ಮಾಡು ಅಂತ ಹೇಳುತ್ತೆ ಗಿಣಿ. ಅವಾಗ ಕಾಗೆ ನವಿಲ್ ಹತ್ರ ಹೋಗುತ್ತೆ. ಸೊ ಅವಾಗ ನವಿಲು ಏನು ಹೇಳತ್ತಪ್ಪ ಅಂತಂದ್ರೆ, ನೋಡೋಕ್ಕೆ ಚೆನ್ನಾಗಿದ್ದೀನಿ ನಾನು, ನನ್ನ ಸೌಂದರ್ಯನೇ ನನ್ನ ಶಾಪ, ನನ್ನನ್ನು ಝೂನಲ್ಲಿ ಬಂಧನ ಮಾಡಿ ಇಟ್ಬಿಟ್ಟಿದ್ದಾರೆ ಜನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಹೆದರಿಸ್ತಾರೆ, ಹೊಡಿತಾರೆ, ಹಿಂಗೆಲ್ಲ ಮಾಡ್ತಾರೆ. ಸೊ ನನ್ನ ರೆಕ್ಕೆಗಳನ್ನ ಕೀಳ್ತಾರೆ. ಸೊ ನಾನು ನಿಜವಾಗ್ಲೂ ಖುಷಿಯಾಗಿಲ್ಲ ಅಂತ ಅಂದ್ಬಿಟ್ಟು ನವಿಲು ಕೂಡ ಕಾಗೆ ಹೇಳುತ್ತೆ. ಆಮೇಲೆ ನವಿಲು ಇನ್ನೊಂದು ಮಾತು ಹೇಳುತ್ತೆ, ನಾನು ನೋಡ್ದಂಗೆ ಪಕ್ಷಿಗಳಲ್ಲಿ ನಿನ್ನಷ್ಟು ಅಂದರೆ ಕಾಗೆಯಷ್ಟು ಫ್ರೀ ಬರ್ಡ್ ಅಂದರೆ ಸ್ವತಂತ್ರವಾಗಿರೋ ಅಂಥವ್ರು, ನಿನ್ನಷ್ಟು ಖುಷಿಯಾಗಿರೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನವಿಲು ಹೇಳುತ್ತೆ. ಯಾಕಂದರೆ ನಿನ್ನನ್ನು ಯಾರೂ ಬಂಧನ ಮಾಡಲ್ಲ. ಸೊ ನಿನ್ನ ಹತ್ರ ಯಾರೂ ಅಷ್ಟೊಂದು ಜನ ಬರಲ್ಲ. ಸೊ ನೀನು ಫ್ರೀಯಾಗಿ ಆರಾಮಾಗಿದ್ಯಾ. ಸೊ ನಿನ್ನಷ್ಟು ಹ್ಯಾಪಿ ಯಾರೂ ಇಲ್ಲ ಅಂತ ಹೇಳುತ್ತೆ ನವಿಲು. ಸೊ ಅವಾಗ ಏನು ಮಾಡುತ್ತೆ ಕಾಗೆ, ಓ, ಇವೆಲ್ಲ ನೋಡಿದ್ರೆ ನನ್ನ ಜೀವನನೇ ಭಾಳ ಸೂಪರ್ ಆಗಿದೆ. ಸೊ ಇದೇ ಬೆಸ್ಟ್ ಅಂದ್ಬಿಟ್ಟು ಸನ್ಯಾಸಿ ಬಳಿ ಹೋಗ್ಬಿಟ್ಟು ಕೇಳುತ್ತೆ, ಇರೋದ್ರಲ್ಲಿ ನಾನು ಖುಷಿಯಾಗಿರ್ತೀನಿ, ಸೊ ನಾನು ಕಾಗೆ ಆಗಿರೋದ್ರಲ್ಲೇ ಸಂತೋಷ ಇದೆ ಅಂತ ಅಂದ್ಬಿಟ್ಟು ಹೇಳುತ್ತೆ ಹೋಗಿ ಸನ್ಯಾಸಿ ಹತ್ರ. ಸೊ ನಾನು ಹೇಳಿದ್ದು ಗೊತ್ತಾಯ್ತಲ್ಲ. ಸೊ ಯಾವತ್ತೂ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೋಲಿಕೆ ಮಾಡ್ಕೊಂಡ್ರೆ ನಿಮಗೆ ಭಾಳ ದುಃಖನೇ ಆಗೋದು. ಇರೋದ್ರಲ್ಲಿ ಖುಷಿಯಾಗಿರೋಣ. ಸೊ ಒಳ್ಳೆ ಟೈಮ್ ಬರುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಸಂತೃಪ್ತಿಯೇ ನಿಜವಾದ ಸಂಪತ್ತು. ನಾವೆಷ್ಟು ಖುಷಿಯಾಗಿರ್ತೀವಿ, ಸೊ ಅದೇ ನಮ್ಮ ಜೀವನ. ಆಯಿತಾ? ಥ್ಯಾಂಕ್ ಯು.